ಪ್ರಪಂಚದ ಎಲ್ಲ ಸಾಮ್ರಾಜ್ಯಗಳ ಬಗ್ಗೆ ತಿಳಿದುಕೊಳ್ಳಲು ಕಿಂಗ್ಡಮ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಬನ್ನಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ ನೋಡಿ, 2014ರಲ್ಲಿ ಒಂದು ನಮ್ಮ ಭಾರತೀಯ ಸಾರ್ವತ್ರಿಕ ಚುನಾವಣೆ ಅಂತ ಏನು ಕರಿತೀವಿ, ಅಲ್ಲಿ ಪ್ರಜ್ವಲ್ ರೇವಣ್ಣ ಆಸನದಿಂದ HD ದೇವೇಗೌಡ ಅವರ ಒಂದು ಪ್ರಚಾರದಲ್ಲಿ ಭಾಗವಹಿಸಿರ್ತಾರೆ. ಮುಂದೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಲ್ಲ ಸ್ನೇಹಿತರೆ. 2015ರಲ್ಲಿ ಕೂಡ UK ಕಾಮನ್ವೆಲ್ತ್ ಪಾರ್ಲಿಮೆಂಟ್ರಿ ಕೂಡ ಅಲ್ಲೂ ಒಂದು ಅಸೋಸಿಯೇಷನಲ್ಲಿ ಆಯ್ಕೆ ಮಾಡಿ ಒಂದು 10 ಜನ ಯುವ ಮಹತ್ವಾಕಾಂಕ್ಷಿಗಳಲ್ಲಿ ರಾಜಕಾರಣಿಗಳು ಕೂಡ ಒಬ್ಬರಾಗಿರ್ತಾರೆ. ಇವರು ಇಲ್ಲ ಅಂತಲ್ಲ, ಆದರೆ ಬ್ರಿಟಿಷ್ ಆಡಳಿತ ವಿಧಾನಕ್ಕೆ ಒಡ್ಕೊಂಡಿದ್ದಂತಾರೆ. ಬ್ರಿಟಿಷ್ ಆಡಳಿತ ವಿಧಾನಕ್ಕೆ JDS ಸದಸ್ಯರಾಗಿ ಇವರು ನಮ್ಮ ಕರ್ನಾಟಕ ವಿಧಾನಸಭಾ ಪರೀಕ್ಷೆ ಚುನಾವಣೆಯಲ್ಲಿ ಪಕ್ಷವು ಅವರಿಗೆ ಟಿಕೆಟ್ ಕೂಡ ನಿರಾಕರಿಸಿದ್ದನ್ನು ನಾವು ನೋಡ್ಬೋದು. ನಂತರ ಏನಾಗುತ್ತೆ ಅಂತಂದರೆ ಅವ್ರ ರಾಜಕೀಯ ಪ್ರವೇಶ ಕೂಡ ವಿಳಂಬ ಆಗುತ್ತೆ. ಅಲ್ಲಿಂದ ರಾಜಕೀಯಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಮುಂದೆ ಅದಾಗಿ ಕೂಡ ಅವರು ಹಾಸನದ ಒಂದು ರಾಜಕೀಯದಲ್ಲಿ ಕೂಡ ತೊಡಗಿಸಿಕೊಳ್ತಾರೆ. ನಂತರ 2019ರಲ್ಲಿ ದೇವೇಗೌಡರು ಪ್ರಜ್ವಲ್ ಅವರಿಗೆ ಹಾಸನದಿಂದನೇ ಲೋಕಸಭೆಗೆ ಕೂಡ ಸ್ಪರ್ಧಿಸಲು ಕೂಡ ಅವಕಾಶ ನೀಡ್ತಾರೆ. ಅವರ ತಾತ, ನಾವು ದೇವೇಗೌಡರು ಅಂತ ಏನು ಕರಿತೀವಿ, ಅಲ್ಲಿ ಆ ಲೋಕಸಭೆಯಲ್ಲೂ ಒಂದು ಚುನಾವಣೆಗೆ ಸ್ಪರ್ಧಿಸೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಅಲ್ಲಿ ಸ್ವತಃ ತಮ್ಮ ತುಮಕೂರಿಗೆ ಮತ್ತೆ ಮರಳಿ ಬರ್ತಾರೆ. ಅವರು ತುಮಕೂರಲ್ಲಿ ಬಂದ ಮೇಲೆ ನೆಕ್ಸ್ಟು ಅವ್ರಿಗೆ ಏನಾಗುತ್ತೆ ಅಂತಂದರೆ, ಅಲ್ಲಿ ಪ್ರಜ್ವಲ್ ಹಾಸನದಿಂದ ಗೆದ್ದು ಚುನಾವಣೆಯಲ್ಲಿ ಸ್ಪರ್ಧಿಸಿದ ಮೇಲೆ ಅವರು ತಮ್ಮ ಪಕ್ಷದ ಅಭ್ಯರ್ಥಿಗಳಲ್ಲಿ ಏಕೈಕ ವಿಜೇತರಾಗಿ ಗೆದ್ದು ಬರ್ತಾರೆ. ನಂತರ ಮುಂದೆ ನೋಡಿ, ಗೆಲುವಿನ 12 ಗಂಟೆಗಳಲ್ಲೇ ನೋಡಿ, ಗೆದ್ದಾದಮೇಲೆ ಒಂದು 12 ಗಂಟೆ ಆದ ತಕ್ಷಣ ಅಂದರೆ ಒಂದು ದಿನದಲ್ಲೇ ಒಂದು ಹಾಫ್ ದಿನ ಅಂತ ಹೇಳ್ಬೋದು, 12 ಗಂಟೆಗಳಲ್ಲಿ ತಮ್ಮ ಒಂದು ಅಜ್ಜ ತುಮಕೂರಿನಿಂದ ಕೂಡ ಸೋತಿದ್ದರಿಂದ ತುಂಬ ಬೇಸರಗೊಳ್ತಾರೆ ಪ್ರಜ್ವಲ್ ರೇವಣ್ಣ ಅವರು. ತುಂಬ ಬೇಸರಗೊಂಡು ತಮ್ಮ ಗೌಡರಿಗೆ ಕೂಡ ಸನ್ಮಾನ ನೀಡಿಕೊಂಡು ನೆಕ್ಸ್ಟು ನೋಡಿ, ಅವ್ರು ಪ್ರಜ್ವಲ್ ರಾಜೀನಾಮೆ ಕೂಡ ಘೋಷಿಸಿಕೊಳ್ತಾರೆ. ಯಾಕೆಂತಂದರೆ ಸೋತಿರೋದ್ರಿಂದ ರಾಜೀನಾಮೆ ಘೋಷಿಸಬೇಕಾಗುತ್ತೆ. ಅವ್ರ ನಿರ್ಧಾರವನ್ನು ಕೂಡ ಪರಿಶೀಲನೆ ಮಾಡುವಂತೆ ಹೇಳ್ಕೊಡ್ತಾರೆ. ನೆಕ್ಸ್ಟು ಸೆಪ್ಟೆಂಬರ್ 2019ರಲ್ಲಿ ಕರ್ನಾಟಕ ಹೈಕೋರ್ಟ್ ಸಂಪೂರ್ಣ ಚುನಾವಣಾ ಅಫಿಡವಿಟ್ ಮತ್ತು ಅವರಿಗೆ ಸಮನ್ಸ್ ಜಾರಿ ಮಾಡಲಾಗುತ್ತೆ. 2019ರಲ್ಲೂ ಕೂಡ ಚುನಾವಣೆಯ ಸಮಯದಲ್ಲಿ ಪ್ರಜ್ವಲ್ ಮತ್ತು ನಾಮಪತ್ರದೊಂದಿಗೆ ಸುಳ್ಳು ಮತ್ತು ಅಪೂರ್ಣ ಅಫಿಡವಿಟ್ ಕೂಡ ಸಲ್ಲಿಸೋಕೆ ಹೋಗ್ತಾರೆ. ಅಲ್ಲಿ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ನೋಡಿ ಸ್ನೇಹಿತರೆ, 2020ರಲ್ಲಿ ನ್ಯಾಯಮೂರ್ತಿ ಜಾನ್ ಮೈಕೆಲ್ ಡಿ ಕುನ್ಹಾ ಅವರವರು ಅರ್ಜಿದಾರರು 1951ರ ಜನತಾ ಪ್ರಾತಿನಿಧ್ಯ ಕಾಯ್ದೆಯ ಸೆಕ್ಷನ್ 81ರ ಅಡಿಯಲ್ಲಿ ಶಾಸನಬದ್ಧ ಕಾರ್ಯವನ್ನು ಪಾಲಿಸ್ತಾ ಇಲ್ಲ. ಇವರು ಶಾಸನಬದ್ಧ ಕಾರ್ಯವನ್ನು ಪಾಲಿಸ್ತಾ ಇಲ್ಲ ಅಂತ ಕೂಡ ಆಧಾರದ ಮೇಲೆ ಮೊದಲ ಅರ್ಜಿಯನ್ನು ತಮ್ಮ ತಾಂತ್ರಿಕ ಆಧಾರದ ಮೇಲೆ 2ನೇ ಅರ್ಜಿಯನ್ನು ಕೂಡ ವಜಾಗೊಳಿಸ್ತಾರೆ. ನೆಕ್ಸ್ಟ್ ಇವರು ವಿವಾದ ಬಂದರೆ ಅಂತಂದರೆ ನೋಡಿ ಸ್ನೇಹಿತರೆ, ಈಗ 2024ರ ಒಂದು ಲೈಂಗಿಕ ದೌರ್ಜನ್ಯ ಆರೋಪ ಈಗ ಇವ್ರ ಮೇಲೆ ತುಂಬ ದೊಡ್ಡದಾದ ಒಂದು ವಿಷಯ ಆಗಿದೆ. ಈಗ ನೆಕ್ಸ್ಟ್ ಹಾಗಾದರೆ ಪ್ರಜ್ವಲ್ ಮತ್ತು ಹಾಸನ ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ 2024ರ ಲೋಕಸಭಾ ಚುನಾವಣೆಯಲ್ಲಿ. 2024ರ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಮೇಲೆ ಮತದಾನ ದಿನದಂದೇ ಅವರ ಮತಗಟ್ಟೆ ಏಜೆಂಟ್ ಪೊಲೀಸರಿಗೆ ದೂರ ನೀಡಿ ಅಲ್ಲಿಂದ ನೆಕ್ಸ್ಟು ಪ್ರಜ್ವಲ್ ಅವರು ಕೆಲವು ನಕಲಿ ವಿಡಿಯೋಗಳು ಹಾಸನ ಜಿಲ್ಲೆಯಲ್ಲಿ ಅಲ್ಲೇ ಕೂಡ ಸಿಕ್ಬಿಡುತ್ತೆ. ನಕಲಿ ಫೋಟೋ ವಿಡಿಯೋಗಳೆಲ್ಲ ಹಿಂಗೆ ಸಿಕ್ಬಿಡುತ್ತರಿಂದ ಏನಾಗುತ್ತೆ ಮುಂದೆ ಆಗಿದ್ರೆ ವ್ಯಾಪಕವಾಗಿ ಪ್ರಸಾರ ಮಾಡಲಾಗ್ತಾ ಇರುತ್ತೆ. ಅದರಿಂದ ಆರೋಪಿ ಅಂತ ಕೂಡ ಸ್ಪಷ್ಟನೆ ಆಗಿಬಿಡುತ್ತೆ. ನೆಕ್ಸ್ಟ್ ಅಲ್ಲೇ ಕೂಡ ಇವನು ಆರೋಪಿನ ಇಲ್ವಾ ಅಂತನ್ನೋದು ಕೂಡ ಸ್ವಲ್ಪ ಅಷ್ಟೇ ಗೊತ್ತಾಗಿ ಅರೆಸ್ಟ್ ಕೂಡ ಮಾಡಿಬಿಡ್ತಾರೆ ಪೊಲೀಸ್ನವರು. ನೋಡಿ, ಮನೆಗೆ ಹೋಗಿ ಅಶ್ಲೀಲ ಫೋಟೋಗಳು ವಿಡಿಯೋಗಳೆಲ್ಲ ತೋರಿಸಿರೋದೆಲ್ಲ ಮೊದಲೇ ನೀವೇ ಎಲ್ಲ ವಿಡಿಯೋದಲ್ಲಿ ನೋಡಿರ್ತಾರೆ. ಆದರೆ ಪ್ರಜ್ವಲ್ಗೆ ಮತ ಚಲಾಯಿಸಿದಂತೆ ಜನರು ಕೂಡ ಪ್ರಚೋದಿಸುತ್ತಾ ಇದ್ದಾರೆ ಈಗಾಗಲೇ. ಇವಾಗಲೇ ಅಲ್ಲ, ಅವಾಗಲೂ ಕೂಡ ಹೀಗೆ ಮಾಡಿದರು. ಪ್ರಜ್ವಲ್ಗೆ ಮತ ನೀವು ಚಲಾಯಿಸಬೇಡಿ ಅಂತಂದ್ಬಿಟ್ಟು ಕೂಡ ಹೇಳಿರ್ತಾರೆ. ಯಾಕೆ ಅಂತಂದರೆ ಇವರು ಈ ರೀತಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಆದರೆ ಹಿಂದೆ ಏನಾಗಿತ್ತು ಅಂತ ಅನ್ನೋದು ಇದರ ನೋಡಿ, ಒಂದು 2024ರ ಒಂದು ಜೈಲು ಪ್ರಕರಣ ಇವ್ರದ್ದೇನಿದೆ ಇನ್ನೂ ಹಾಗೆ ನಡೀತಾ ಇರೋದ್ರಿಂದ ಮತ ಚಲಾಯಿಸಬೇಡಿ ಅಂತ ಕೂಡ ಪೊಲೀಸ್ ಕೂಡ ಅರೆಸ್ಟ್ ಮಾಡೋದ್ರಿಂದ ಆ ಕೇಸಲ್ಲಿ ಇನ್ನೂ ಕೂಡ ಜೈಲಲ್ಲಿ ಇರಬೇಕಾಗುತ್ತೆ. ಏನು ಮಾಡೋಕ್ಕಾಗ್ತಾ ಇಲ್ಲ. ಈಗ ನೋಡಿ, ಆಪಾದಿತ ಲೈಂಗಿಕ ದೌರ್ಜನ್ಯದ ಬಗ್ಗೆ ಮಾಧ್ಯಮಗಳಲ್ಲಿ ಕೂಡ ಹೆಚ್ಚು ಗಮನ ಸೆಳೆಯುತ್ತೆ. ಅಲ್ಲಿ ಎಲ್ಲ ಮಾಧ್ಯಮಗಳು ಕೂಡ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ತುಂಬ ಅವ್ರದ್ದು ಬಗ್ಗೆನೇ ಒಂದು ಕೆಟ್ಟ ಸುದ್ದಿಗಳು ಬರುತ್ತೆ. ಆದರೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಏಪ್ರಿಲ್ 27ರಂದು ಕರ್ನಾಟಕ ಸರ್ಕಾರವು ಆರೋಪಗಳ ತನಿಖೆಗಾಗಿ ವಿಶೇಷ ತನಿಖಾ ತಂಡವನ್ನು ಸ್ಥಾಪಿಸುತ್ತೆ. ನೆಕ್ಸ್ಟ್ ಕರ್ನಾಟಕ ರಾಜ್ಯ ಮಹಿಳಾ ತಂಡ ಆಯೋಗವು ಕೂಡ ಅಲ್ಲಿ ಮಹಿಳೆಯರನ್ನು ಒಪ್ಪಿಗೆ ಇಲ್ಲದೆ ಬಲವಂತಪಡಿಸಿದ ಒಂದು ಚಿತ್ರೀಕರಿಸಿದ ಪ್ರಕರಣವನ್ನು ಕೂಡ ದಾಖಲಿಸಿದೆ ಅಂತ ಕೂಡ ಹೇಳಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ, ಪ್ರಜ್ವಲ್ ಸ್ವತಃ ಮಾಡಿದ ಈ ವಿಡಿಯೋಗಳನ್ನು ಅದು ಹೊಂದಿರತಕ್ಕಂಥ ಒಂದು ಸಾವಿರಾರು ಪೆನ್ಡ್ರೈವ್ಗಳನ್ನು ಕೂಡ ಪ್ರಸಾರ ಮಾಡ್ತದೆ. ಅಲ್ಲೇ ಅವ್ರು ಹೊಂದಿರತಕ್ಕಂಥ ಒಂದು ಪೆನ್ಡ್ರೈವಲ್ಲಿ ಇವರ ಸಂಗ್ರಹಿಸಿರೋದು ಅಂತ ಅಂದ್ಬಿಟ್ಟು ಕೂಡ ಹಾಸನದ ಉದ್ಯಾನವನಗಳು ಮತ್ತು ಬಸ್ ನಿಲ್ದಾಣಗಳ ಮತ್ತು ಕ್ರೀಡಾಂಗಣದ ಸಾರ್ವಜನಿಕ ಸ್ಥಳಗಳಲ್ಲಿ ಅದನ್ನು ಎಸ್ಬಿಡ್ತಾರೆ. ಎಸ್ತಾದ್ಮೇಲೆ ಏನಾಗುತ್ತೆ ಅಂತಂದರೆ ನೋಡಿ, ಅಲ್ಲಿಂದ ಪ್ರತಿದಿನ ಪ್ರಜ್ವಲ್ ವೀಸಾ ಅಗತ್ಯವಿಲ್ಲದ ತನ್ನ ರಾಜತಾಂತ್ರಿಕ ಪಾಸ್ಪೋರ್ಟ್ಗಳನ್ನು ಕೂಡ ಅದು ಬಳಸಿ ಜರ್ಮನಿಗೂ ಕೂಡ ಹೊರಟೋಗ್ಬಿಡ್ತಾರೆ. ಇಲ್ಲಿಂದ ಜರ್ಮನಿಗೆ ಹೊರಟೋಗ್ಬಿಡ್ತಾರೆ ಪ್ರಜ್ವಲ್ ದೇವರಾಜ್ ಅವರು. ಅಂದರೆ ಜನಗಳಿಗೆ ಭಯ ಬಿದ್ದು ನೋಡಿ, ಪ್ರಜ್ವಲ್ ರೇವಣ್ಣ ಓಡೋಗ್ತೀನಿ ಅಂತ ಕೂಡ
ನಮ್ಮ ಜನಗಳು ಕೂಡ ತುಂಬ ರೊಚ್ಚಿಗೆದ್ದಿದ್ರು ಆ ಟೈಮಲ್ಲೇ. ಅಕಸ್ಮಾತ್ ಜರ್ಮನಿಗೆ ಓಡೋಗಿದ್ದು ಅಕಸ್ಮಾತ್ ನಿಜನ, ಮತ್ತೆ ಅಕಸ್ಮಾತ್ ಅವ್ರನ್ನ ಪೊಲೀಸರು ಹೇಗೆ ಹಿಡ್ತಿದ್ರು ಅಕಸ್ಮಾತ್ ಬಂದರೆ ನೋಡಿ ಜರ್ಮನಿಗೆ ಅವ್ರದ್ದೇನು ವೀಸಾ ಪಾಸ್ಪೋರ್ಟ್ ಏನಿದೆ ಅದೆಲ್ಲ ಕೂಡ ಆದರೂ ಕೂಡ ಅದೆಲ್ಲ ಅಗತ್ಯ ಇಲ್ಲದೇ ಇದ್ರೂ ಕೂಡ ಇಲ್ದಿದ್ರು ಕೂಡ ಜರ್ಮನಿಗೆ ಹೋಗೋಕ್ಕೆ ಅವ್ರು ಟ್ರೈ ಮಾಡ್ತಾರೆ. ಮುಂದೆ ಹಾಗಾದ್ರೆ ಜರ್ಮನಿಗೆ ಹೋಗಾದ್ಮೇಲೆ ಅಲ್ಲಿಂದ ಏನು ನಡೆಯುತ್ತೆ ನೋಡಿ, ಅವ್ರ ಕುಟುಂಬ ಪಕ್ಷದ ಒಂದು ಸದಸ್ಯತ್ವವನ್ನೇ ಕಳ್ಕೊಳ್ಳುತ್ತೆ, ಒಂದು ಮೆಂಬರ್ಶಿಪ್ನೇ ಕಳ್ಕೊಂಡ್ಬಿಡುತ್ತೆ, ಮತ್ತು ಜನಗಳ ಒಂದು ಅಭಿಮಾನವನ್ನು ಕೂಡ ಕಳ್ಕೊಂಡ್ಬಿಡುತ್ತೆ. ಆದರೆ ನೆಕ್ಸ್ಟ್ ಮುಂದೆ ಏನಾಗುತ್ತೆ ನೋಡಿ ಸ್ನೇಹಿತರೆ, ವಿದೇಶಾಂಗ ಸಚಿವಾಲಯದಿಂದ ಒಂದು ನಾವು ಪಾಸ್ಪೋರ್ಟ್ ಏನು ಕರಿತೀವಿ ವೀಸಾ ಪಾಸ್ಪೋರ್ಟ್, ಅದು ಬೇಕೇ ಬೇಕು. ಹೋಗ್ಬೇಕಂದ್ರೆ ಅಲ್ಲಿ ವಿದೇಶದಲ್ಲಿ ವಾಸ ಮಾಡಬೇಕು ಅಂದರೆ ಕೂಡ ಎಷ್ಟೋ ಜನಕ್ಕಲ್ಲ ಎಲ್ಲರೂ ಕೂಡ ವಿದೇಶಕ್ಕೆ ಹೋಗಬೇಕು ಅಂದರೆ ವೀಸಾ ಪಾಸ್ಪೋರ್ಟ್ ಬೇಕೇ ಬೇಕು. ಆದರೂ ಕೂಡ ನೋಡಿ ಅಣ್ಣ ತಮ್ಮಂದಿರ ಒಂದು ಸಂಬಂಧದಲ್ಲೂ ಕೂಡ ಒಂದು ಬಿರುಕು ಬೀಳುತ್ತೆ. ಇದೊಂದು ಪ್ರಜ್ವಲ್ ರೇವಣ್ಣ ಅವರ ಒಂದು ಕೇಸ್ ಏನಿದೆ ಇದು ಈಗಲೂ ಕೂಡ ತನಿಖೆ ಏನು ನಡೀತಾ ಇದೆ. ಈಗಾಗಲೇ ನೋಡಿ ಜುಲೈ 30 ಕೂಡ ಹೇಳಲಾಗಿದೆ, ಜುಲೈ 30ಕ್ಕೆ ಅವ್ರ ತೀರ್ಮಾನ ಭವಿಷ್ಯ ನಿರ್ಧಾರ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಆದರೆ ಇದೆಲ್ಲ ಒಂಥರ ಅವರ ಅಣ್ಣ ತಮ್ಮಂದಿರ ಒಂದು ಅನುಭವ ಏನಿದೆ ಅನುಬಂಧ ಎಲ್ಲದಕ್ಕೂ ಕೂಡ ಮುರಿದು ಬೀಳುತ್ತೆ ಈ ಟೈಮಲ್ಲಿ. ನೋಡಿ ಅವರ ಪ್ರಜ್ವಲ್ ರೇವಣ್ಣ ಅವರ ಒಂದು ಕೇಸ್ ಈಗಲೂ ಕೂಡ ಅವರ ಒಂದು ಫ್ಯಾಮಿಲಿ ಪ್ರಾಬ್ಲಮ್ಗೆ ತುಂಬ ಧಕ್ಕೆಯನ್ನು ಉಂಟು ಮಾಡಿದೆ. ಯಾಕೆ ಅಂತಂದರೆ ಮೊದಲೆಲ್ಲ ನೀವು ನೋಡ್ತಾ ಇರ್ತೀರ ಅವರು ತುಂಬ ಕ್ಲೋಸ್ ಆಗಿರ್ತಾಯಿದ್ರು. ಈಗ ನೋಡಿ ಅವ್ರ ಅಮ್ಮನೂ ಕೂಡ ತುಂಬ ಪರದಾಡ್ತಾ ಇದ್ದಾರೆ, ಅಂದರೆ ಕೋರ್ಟು ಕಚೇರಿ ಅಂತ ಕಲಿತಾ ಇದ್ದಾರೆ ಲಾಯರ್ಗೋಸ್ಕರ. ಯಾಕೆಂದರೆ ಈಗ ನೋಡಿ ಲಾಯರ್ ಸಿಗ್ತಾ ಇಲ್ಲವಂತೆ. ಈ ಪ್ರಜ್ವಲ್ ರೇವಣ್ಣ ಅವರ ಒಂದು ಕೇಸ್ನ ತನಿಖೆ ಮಾಡಬೇಕು ಅಂತಂದರೆ ಲಾಯರ್ ಕೋಲಕ್ಕೆ ಕೂಡ ಆಗಲ್ಲ. ಯಾಕೆಂದರೆ ಈಗಾಗಲೇ ಎಲ್ಲ ಸಾಕ್ಷಿಗಳು ಸಿಕ್ಕಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾದರೆ ನೆಕ್ಸ್ಟು ಮುಂದೆ ಪ್ರಜ್ವಲ್ ರೇವಣ್ಣ ಅವರ ಒಂದು ಭವಿಷ್ಯ ಜುಲೈ 30ಕ್ಕೆ ನೀಡಲಾಗಿದೆ ಅಂತ ಕೂಡ ಹೇಳಲಾಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ.